ಹರೇ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕ್ಯಾಲಿಫೋರ್ನಿಯಾದಲ್ಲಿ ಆ ಸಿಟಿಯಲ್ಲಿ ಪಕ್ಕದಲ್ಲಿ ದೊಡ್ಡ ಸರೋವರ, ಅಲ್ಲಿ ಒಬ್ಬ ಹುಡುಗ ಪ್ರತಿನಿತ್ಯ ಮೀನು ಹಿಡಿತಾ ಕೂತಿರ್ತಾನೆ. ಅವನ ಕೆಲಸ ಬೆಳಗಿನ ಸಾಯಂಕಾಲದವರೆಗೆ ಬರೋದು, ಮೀನು ಹಿಡಿತಾ ಕೂಡೋದು. ಶಾಲೆಗೆ ಕೂಡ ಹೋಗ್ತಿದ್ದ. ಆ ಸಂಡೇ ಸ್ಯಾಟರ್ಡೇ ಸೂಟಿಗಳು ಬಂದಾಗ ಅಲ್ಲಿ ಕೂಡೋದು ಒಂದು ಅಭ್ಯಾಸ. ಅವನ ಮೇಲೆ ಹೋಗ್ತಕ್ಕಂಥ ಒಂದು ಪ್ಲೇನ್ ನೋಡಿ ಅವನಿಗೆ ಬಹಳ ಆಸೆ. ಇದೇನು ಮೀನ ಹಿಡಿತಾ ಕೂಡೋದು ನನ್ನ ಜೀವನ, ನಾನು ಓದಿ ಜಲ್ದಿ ದೊಡ್ಡವನಾಗಿ ಪೈಲಟ್ ಆದ್ರೆ ಬಹಳ ಸಂತೋಷ ಇರ್ತದ. ಜೀವನ ಅಂದರೆ ಅದು, ಆ ಪೈಲಟ್ ಜೀವನ ಬಹಳ ಚೆನ್ನಾಗಿರುತ್ತೆ ಅಂಥೇಳಿ ಆಲೋಚನೆ ಮಾಡ್ತಾಯಿದ್ದ. ಸರಿ, ಓದಿದ. ಭಾಗ್ಯವಶಾತ್ ಅವನಿಗೆ ಒಳ್ಳೆ ಮಾರ್ಕ್ಸ್ ಬಂತು. ಸಂಪೂರ್ಣ ವಿದ್ಯಾಭ್ಯಾಸ ಆದಮೇಲೆ ಪೈಲಟ್ ಆದ. ಅವ ಯಾವುದೋ ಆಲೋಚನೆ ಮಾಡ್ತಿದ್ನೋ, ಪ್ರತಿನಿತ್ಯ ಸರೋವರದಲ್ಲಿ ಕೂತು ಮೀನ ಹಿಡಿಯೋದು, ಏನಪ್ಪ ನಂದು ಇಷ್ಟೇ, ನನಗೆ ಚಲೋ ಒಂದು ಉದ್ಯೋಗ ಬಂದರೆ ಚಲೋ ಇತ್ತು, ಪೈಲಟ್ ಅಂತೇಳಿ ಪೈಲಟ್ ಆದ. ಪೈಲಟ್ ಆದಾಗ ಡೈಲಿ ಅವನು ಹೋಗುವಾಗ ತೆಳಗೆ ನೋಡ್ತಿದ್ದ ಅದೇ ಸರೋವರ. ಕ್ಯಾಲಿಫೋರ್ನಿಯಾದಿಂದ ಹೋಗುವಾಗ ದಿನ ಹೋಗೋದು ಬರೋದು, ಆಕ್ಸಿಡೆಂಟ್ಗಳಾಗೋದು, ಎಲ್ಲಾದರೂ ಪ್ಲೇನ್ಗಳು ಬೀಳೋದು. ಹೀಗಾದಾಗ ಅವನಿಗೆ ಗಾಬರಿ ಆಗ್ತಿತ್ತು. ಅವ ಅಂತಿದ್ದ, ಏನು ನನ್ನ ಕರ್ಮ, ಈ ಪೈಲಟ್ ಉದ್ಯೋಗ ಸಾಕಾಗಿಬಿಟ್ಟದ. ನಾನು ಹಾಯಾಗಿ ಮೀನು ಹಿಡಿತಾ ಕೂತಿದ್ದೆ, ಎಷ್ಟು ಆನಂದ ಇತ್ತು ಆ ದಿವಸಗಳು. ನಾನು ಹಾಲಿಡೇಸ್ ಬಂದು ಅಲ್ಲೇ ಕೂತು ಮೀನು ಹಿಡ್ಕೊಂಡು ಮನೆಗೆ ಹೋಗ್ತಿದ್ದೆ, ಎಷ್ಟು ಸಂತೋಷ ಇತ್ತು. ಇದು ಏನು ಕಿರಿಕಿರಿ, ನನಗೆ 24 ಗಂಟೆ ಬಿಜಿ ಸಾಕಾಯಿತು ಅಂತೇಳಿ. ನೋಡ್ರಿ, ಮನುಷ್ಯನ ಸ್ವಭಾವ ಇದು ಇದ್ರೆ ಅದು ಬೇಕನ್ನಿಸ್ತದೆ, ಅದು ಇದ್ರೆ ಇದು ಬೇಕನ್ನಿಸ್ತದೆ. ನಮ್ಮಲ್ಲಿ ಯಾವುದಿಲ್ಲೋ ಇನ್ನೊಬ್ಬರಲ್ಲಿದೋ ಅದು ನಮಗೆ ಒಳ್ಳೇದು ಅನ್ನಿಸ್ತದೆ. ಹೀಗಾಗಿ ಒಂದು ಇದಕ್ಕೆ ಸಂಬಂಧ ಇರ್ತಕ್ಕಂಥ ಒಂದು ಕಥೆ ಬರ್ತದೆ. ಒಬ್ಬ ಹುಡುಗ, 18 ವರ್ಷದ ಹುಡುಗ, ಜೀವನದಲ್ಲಿ ಜಿಗುಪ್ಸೆ ಹೊಂದಿ, ಏನೂ ಇಲ್ಲ, ನನ್ನ ಜೀವನ ವ್ಯರ್ಥ, ಎಲ್ಲರಲ್ಲಿ ಗಾಡಿ ಬಂಗ್ಲಾ ಅವ, ನನ್ನ ಹತ್ರ ಏನೂ ಇಲ್ಲ, ನಾನು ಬಡವ, ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂಥೇಳಿ ಹೊರಡ್ತಾನೆ. ಅಲ್ಲೊಂದು ನದಿ ದಂಡೆಯಲ್ಲಿ ಸಾಧು ಕೂತಿರ್ತಾರೆ. ಆ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಿ ಹೋದ್ರಾಯ್ತು, ನದಿಯಲ್ಲಿ ಎಗರಿದ್ರಾಯ್ತು ಅಂತೇಳಿ ನಮಸ್ಕಾರ ಮಾಡ್ತಾನೆ. ಕೇಳ್ತಾರೆ ಅವ್ರು, ಏನಪ್ಪ ಯಾರು ನೀನು ಅಂದಾಗ ಹೇಳ್ತಾನೆ, ಸ್ವಾಮಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಬಂದಿದ್ದೀನಿ, ನನಗೇನೂ ಜೀವನದಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ಯಾವುದೂ ಕೆಲಸ ಆಗ್ತಾ ಇಲ್ಲ, ಭಾಳ ಬೇಜಾರಾಗಿದೆ, ನನ್ನ ಜೀವನ ವ್ಯರ್ಥ, ನನ್ನ ಹತ್ರ ದುಡ್ಡಿಲ್ಲ, ಹಣ ಇಲ್ಲ, ಏನಾದರೂ ಮಾಡಬೇಕಂದ್ರೆ ನನಗೇನೂ ಆಗ್ತಾ ಇಲ್ಲ, ಅದಕ್ಕೆ ಆತ್ಮಹತ್ಯೆನೇ ಒಂದು ಶರಣ್ಯ ನನಗೆ. ಅವ್ರು ಹೇಳ್ತಾರೆ, ನೀನು ಆತ್ಮಹತ್ಯೆ ಮಾಡ್ಕೋ, ನಂದೇನೂ ಅಭ್ಯಂತರ ಇಲ್ಲ, ಆದರೆ ಒಂದು ನನ್ನ ಮಾತು ಕೇಳು, ಇವತ್ತು ಒಂದು ದಿವಸ ನನ್ನ ಜೊತೆಗಿರು, ನನಗೆ ಈ ಊರಿನ ದೊಡ್ಡ ಶ್ರೀಮಂತ ನನ್ನ ಶಿಷ್ಯ, ನಾನು ನಿನಗೆ ಹೇಳಿ ನಿನಗೆ ಎಷ್ಟು ಬೇಕಷ್ಟು ದುಡ್ಡು ಕೊಡಿಸ್ತೀನಿ, ವ್ಯಾಪಾರ ಮಾಡು, ಭಾಳ ಸಂತೋಷ ಆಗ್ತದೆ. ಆಯ್ತು ಸ್ವಾಮಿ, ನಾನು ಅದ್ರ ಸಲುವಾಗಿ ನಾನು ಉಳ್ಕೊಂಡಿದ್ದು, ಆತ್ಮಹತ್ಯೆ ಮಾಡ್ಕೊಳ್ಕತ್ತಿದ್ದು, ನನ್ನ ಹತ್ರ ರೊಕ್ಕ ಇಲ್ಲ ಅಂತೇನೆ ಸಾಯ್ಲಿಕ್ಕೆ ತಯಾರಾಗಿದ್ದು, ನೀವು ಅಷ್ಟು ಸಹಾಯ ಮಾಡಿಸ್ಬಿಟ್ರೆ ನಾನು ಎಲ್ಲಿಯೂ ಪ್ರಾಣ ಕೊಡೋದಿಲ್ಲ, ನಾನು ಅಷ್ಟು ಇದು ಮಾಡ್ತೀನಿ. ಸರಿ ಅಂತ ರಾತ್ರಿ ಅಲ್ಲೇ ಆಶ್ರಮದಾಗ ಪಕ್ಕದಲ್ಲಿ ಅವ್ರ ಗುಡಿಸಲಿರ್ತದೆ, ಆ ಸ್ವಾಮಿಗಳ ಹತ್ರ ಮಲ್ಕೋತಾಳೆ, ಸಾಧು ಹತ್ರ ಹುಡುಗ. ಮರುದಿವ್ಸ ಮುಂಜಾನೆ ಒಬ್ಬ ದೊಡ್ಡ ಶ್ರೀಮಂತನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಬಾ, ಅವ ನನ್ನ ಶಿಷ್ಯ, ನಿನಗೆ ಎಷ್ಟು ಬೇಕಷ್ಟು ದುಡ್ಡು ಕೊಡ್ತಾನ, ನಿನಗೆ ಎಷ್ಟು ಬೇಕು ಹೇಳುವಂತ. ನನಗೆ 2 ಲಕ್ಷ ರೂಪಾಯಿ ಬೇಕು ಸ್ವಾಮಿ. ಸರಿ, 2 ಲಕ್ಷ ರೂಪಾಯಿ ಕೊಡಿಸ್ತೀನಿ, ವ್ಯಾಪಾರ ಮಾಡು. ಆಯ್ತು ಸ್ವಾಮಿ, ಅಷ್ಟಿದ್ರೆ ಆಯ್ತು, ನಾನು ಸಾಯೋದೇ ಇಲ್ಲ ಅಂತ ಹೇಳ್ತಾನೆ. ಆ ಕೂಡಿಸಿ ಅಲ್ಲೇ ಎದುರುಗಡೆ ಇರ್ತಕ್ಕಂಥ ಶ್ರೀಮಂತನ ಕಿವಿಯಲ್ಲಿ ಏನೋ ಹೇಳ್ತಾರ ಸ್ವಾಮೀಜಿ. ಆಯ್ತು ಅಂತಂತ, ಆಯ್ತು ಸ್ವಾಮಿ, ಸರಿ ಕೊಡ್ತೀನಿ 2 ಲಕ್ಷ ರೂಪಾಯಿ ಅಂತ ಹೇಳ್ತಾನೆ. ನೋಡಪ್ಪ, ಹೇಳಿದ್ದೀನಿ, ಒಪ್ಕೊಂಡು ಬಿಟ್ಟಿದ್ದಾರೆ, 2 ಲಕ್ಷ ರೂಪಾಯಿ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ. ಸ್ವಾಮಿ, ಆತನ ಕಿವಿಯಲ್ಲಿ ನೀವು ಏನು ಹೇಳಿದ್ರಲ್ಲ, ಏನು ಹೇಳಿದ್ರಿ? ಏನಿಲ್ಲ, ಆತ ಸುಮ್ಮನೆ ರೊಕ್ಕ ಯಾರಿಗೂ ಕೊಡೋದಿಲ್ಲ, ನೀನು ಏನಾದರೂ ಅವಯವಗಳು ಬೇಕಂದ, ಎಷ್ಟು ಕಿಮ್ಮತ್ತು ಅಂತ ಕೇಳಿದೆ, ಒಂದು ಕಣ್ಣಿಗೆ 1 ಲಕ್ಷ ರೂಪಾಯಿ ಅಂದ, ಆತನ ಹತ್ರ 2 ಕಣ್ಣು ಅಂತಂದೆ, 2 ಕಣ್ಣಿಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಿದ್ದಾನ, ನೀನು 2 ಕಣ್ಣು ತೊಗೊಳ್ತಾನ. ಓಹೋ ಬೇಡ ಸ್ವಾಮಿ, ಕಣ್ಣು ಕೊಟ್ಟು ರೊಕ್ಕ ತೊಗೊಂಬಂದು ನಾನೇನು ಮಾಡಲಿ ಅಂತ ಹೇಳ್ತಾನೆ. ಸರಿ, ಮತ್ತೆ ಕೇಳಿ ಬರ್ತೀನಿ ಅಂತ ಮತ್ತೆ ಹೋಗಿ ಮಾತಾಡಿ ಬರ್ತಾನೆ. ಸರಿ ಅಂತ, 2 ಕಾಲುಗಳು ಕೊಡಪ್ಪ, ಕಾಲುಗಳವಲ್ಲ, 2 ಕಾಲು ಕೊಡ್ರಿ 2 ಲಕ್ಷ ಕೊಡ್ತಾನಂತ, ಕಣ್ಣು ಇಟ್ಕೋ ಅಂತ ಹೇಳ್ತಾನೆ. ಬ್ಯಾಡ್ರಿ, ಕಾಲು ಕೊಟ್ಟರೆ ನಡಿಲಿಕ್ಕೆ ಹೆಂಗೆ ಬರ್ತಾನಂತಾನೆ. ಕೈಗಳು ಕೊಡಂತಾನೆ, ಕೈ ಕೊಟ್ಟರೆ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ ರೀ, ಕೈ ಹಂಗೆ ಕೊಡ್ಲಿ ಅಂತಾನೆ. ಮತ್ತು ಏನೇನೋ ಅವಯವ ಕೊಡಪ್ಪ, ಮತ್ತು ಇಷ್ಟು ಲಕ್ಷಾಂತರ ಬೆಲೆ ಬಾಳತಕ್ಕಂಥ ಸಾಮಾನುಗಳು ನಿನ್ನಲ್ಲಿ ಅವ, ಆತ್ಮಹತ್ಯೆ ಮಾಡ್ಕೊಳ್ಲಿಕ್ಕೆ ಹೊಂಟಿದ್ದಿ, ಆತ ರೊಕ್ಕ ಕೊಡ್ಲಿಕ್ಕೆ ತಯಾರಾಗಿದ್ದಾನ, ಕಾಲು, ಕಣ್ಣು, ಕಿವಿ, ಮೂಗು, ಅನೇಕ ಸಾಮಾನುಗಳು ನಿನ್ನ ಹತ್ರವಲ್ಲ, ಇಷ್ಟು ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಶರೀರ ಭಗವಂತ ಕೊಟ್ಟಿದ್ದಾನ, ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಕೊಡು ಅಂತ. ಬೇಡ ಸ್ವಾಮಿ, ನಾನು ಎಲ್ಲೇನು ಕಷ್ಟಪಟ್ಟು ಬದುಕ್ತೀನಿ, ಈ ಕಣ್ಣುಗಳು ಕಾಲುಗಳು ಮಾರೋದೇನು ಅಂತ ಹೇಳಿ ಆ ಹುಡುಗ ಇದ್ರ ಹಿಂದಿನ ಸಂದೇಶ ತಿಳ್ಕೊಳ್ತಾನೆ.
ಓಹೋ, ನನ್ನ ಶರೀರ ಇಷ್ಟು ಕಿಮ್ಮತ್ತದ, ನನ್ನ ಕಣ್ಣುಗಳಿಷ್ಟು ಕಿಮ್ಮತ್ತದ, ನನ್ನ ಕೈಗಳಿಷ್ಟು ಕಿಮ್ಮತ್ತದ, ನನ್ನ ಕಾಲಿಗಿಷ್ಟು ಕಿಮ್ಮತ್ತದ, ಲಕ್ಷಾಂತರ ರೂಪಾಯಿ ಕೊಡ್ಲಿಕ್ಕೆ ಜನರು ತಯಾರಾಗ್ತಾ ಇದ್ದಾರೆ. ಆದ್ರೆ ನಾನೇ ದುಡ್ದು ಏನಾದರೂ ಮುಂದಕ್ಕೆ ಬರ್ಬೇಕಂಥೇಳಿ ಆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ವಿಚಾರನ ಬಗಲಿಗಿಟ್ಟು ಪುನಃ ದುಡಿಲಿಕ್ಕೆ ಪ್ರಾರಂಭ ಮಾಡ್ತಾನಂತ. ಸಣ್ಣ ಸಣ್ಣ ಕಥೆಗಳು ಮಕ್ಕಳಿಗೆ ಹೇಳಬೇಕು, ಧೈರ್ಯವಾಗಿ ಜೀವನ ಮಾಡಲಿಕ್ಕೆ. ಈ ಮಾನವ ಶರೀರ ನಮಗೆ ದೇವರು ಕೊಟ್ಟಿದ್ದಾನ. ಆ ಗಟ್ಟಿವಾದಂಥ ಶರೀರ, ಆರೋಗ್ಯವೇ ಮಹಾಭಾಗ್ಯ. ನಮ್ಮ ಆರೋಗ್ಯ ಸರಿಯಾಗಿತ್ತು, ನಾವು ಗಟ್ಟಿಮುಟ್ಟಿ ಆಗಿದ್ದೇವೆ ಅಂದರೆ ಪುನಃ ಎಲ್ಲ ನಿರ್ಮಾಣ ಮಾಡ್ಬೋದು. ಎಷ್ಟೋ ಜನರು ಸಂಪೂರ್ಣ ಆಸ್ತಿ, ರೊಕ್ಕ ಗಿಕ್ಕ ಎಲ್ಲ ಕಳ್ಕೊಂಡು ಮತ್ತೆ ಧೈರ್ಯವಾಗಿ ಎದ್ದು ನಿಂತು ಮತ್ತೆ ಪುನಃ ಅಷ್ಟು ಪ್ರಮಾಣದಲ್ಲಿ ಗಳಿಸಿದ್ದಾರೆ. ಅದಕ್ಕೆ ಈ ಶರೀರ ಒಳ್ಳೆ ಸಾಧನೆಯಲ್ಲಿ ಇಡಬೇಕು ಅಂಥೇಳಿ ಈ ವಿಷಯಗಳು ಮಕ್ಕಳಿಗೆ ಹೇಳ್ಬೋದು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587. ಭಾರತ್ ಮಾತಾ ಕಿ ಜೈ.